Hello everyone, I am Santosh. Today we are going to discuss the very important topic in artificial intelligence, that is about writing predicate logic for the given facts. Already now some of the given facts ಮೇಲೆ predicate logic ಅನ್ನ ಬರ್ದಿದ್ವಿ. Some more examples ಅನ್ನ ನೋಡೋಣ so that you can easily write those in exams. If they come into exams, you should write it. Okay. Predicate logic ಅಂದ್ರೆ ಏನು? It is one of the knowledge representation technique in AI. AI ನಲ್ಲಿ ಫ್ಯಾಕ್ಟ್ಸ್ ಅನ್ನ ರಿಪ್ರೆಸೆಂಟ್ ಮಾಡೋಕೆ ಒಂದು ವೇ. ಓಕೆ, ಲೆಟ್ ಅಸ್ ಸಿ. ಬಿಕಾಸ್ ನೋಡ್ರಿ, ನಾವು ಡೇ ಟು ಡೇ ಲೈಫಲ್ಲಿ ಏನು ಮಾತಾಡ್ತೀವಲ್ಲ ಅದು ಮಷಿನ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಮಾಡಿ ನೀವು ಸ್ಟೋರ್ ಮಾಡಬೇಕು. ದಟ್ಸ್ ವೈ ವಿ ನೀಡ್ ಪ್ರಪೋಸಿಷನ್ ಲಾಜಿಕ್ ಆಸ್ ವೆಲ್ ಆಸ್ ಪ್ರೆಡಿಕೇಟ್ ಲಾಜಿಕ್. ಈಗ ಪ್ರೆಡಿಕೇಟ್ ಲಾಜಿಕ್ ಅನ್ನ ಹೇಗೆ ಬರೆಯೋದು ಅಂತ ಮತ್ತೊಮ್ಮೆ ವಿತ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಸಿಂಪಲ್ ಎಕ್ಸಾಂಪಲ್ ಆಲ್ರೆಡಿ ನೀವು ಲಾಸ್ಟ್ ವಿಡಿಯೋನಲ್ಲಿ ನೋಡಿದಿರಿ. ಅದೇ ತರ ಸಮ್ ಅದರ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಐ ವಿಲ್ ರೈಟ್ ಸಿಂಪಲ್ ಫ್ಯಾಕ್ಟ್ ಲೈಕ್ ಸೀತಾ ಈಸ್ ಎ ಟೀಚರ್. ಸೀತಾ ಈಸ್ ಎ ಟೀಚರ್. ಇದನ್ನ ಪ್ರೆಡಿಕೇಟ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಿ? ವೆರಿ ಸಿಂಪಲ್. ಕ್ಲಾಸ್ ಆಫ್ ಜನರಲ್ ಕ್ಲಾಸ್ ಯಾವ್ದ್ರಲ್ಲಿ ಬರುತ್ತೆ? ಟೀಚರ್. ಅಂಡ್ ಆಬ್ಜೆಕ್ಟ್ ಇಸ್ ವಾಟ್? ಸೀತಾ. ಹಂಗಂದ್ರೆ ಹೆಂಗ್ ಬರೀಬೇಕು? ಮೊದಲು ಟೀಚರ್ ಅಂತ ಬರೀರಿ, ಬ್ರಾಕೆಟ್ ಒಳಗಡೆ ಆಬ್ಜೆಕ್ಟ್ ಯಾವುದು ಅಂತ ಬರೀಬೇಕು. ದಿಸ್ ಇಸ್ ವಾಟ್ ವೇ ಆಫ್ ರಿಪ್ರೆಸೆಂಟಿಂಗ್ ದ ಪ್ರೆಡಿಕೇಟ್ ಲಾಜಿಕ್. ರಿಪ್ರೆಸೆಂಟಿಂಗ್ ದ ಗಿವನ್ ಫ್ಯಾಕ್ಟ್ಸ್ ಇಂಟು ಪ್ರೆಡಿಕೇಟ್ ಲಾಜಿಕ್. ಪ್ರೆಡಿಕೇಟ್ ಲಾಜಿಕ್ ಅಲ್ಲಿ ಹೇಗೆ ಬರೀತಾರೆ? ಟೀಚರ್ ಆಫ್ ಸೀತಾ ಅಂತ ಹೀಗೆ ಬರೀಬೇಕು. ಗಾಟ್ ಇಟ್? ಸೆಕೆಂಡ್ ಒನ್ ಸಿಂಪಲ್. ಫಾರ್ ಎಕ್ಸಾಂಪಲ್, ಇಫ್ ರವಿ ಲವ್ಸ್ ಸೀತಾ ಅಂತ ಇದೆ ಅಂತ ತಿಳ್ಕೊಳ್ಳ. ರವಿ ಲವ್ಸ್ ಸೀತಾ. ಹೌ ಟು ರೈಟ್ ದಿಸ್? ರವಿ ಈಸ್ ದಿ ಸೋರ್ಸ್, ಸೀತಾ ಈಸ್ ದಿ ಆಕ್ಚುಯಲ್ ಆಕ್ಷನ್ ವೇರ್ ಇಟ್ ಈಸ್ ಅಪ್ಲೈಯಿಂಗ್, ಅಥವಾ ಡೆಸ್ಟಿನೇಷನ್ ಅಂತ ಹೇಳ್ಬೋದು. ವಾಟ್ ಈಸ್ ದ ರಿಲೇಶನ್ಶಿಪ್? ಲವ್ಸ್ ಅಂತ ಇದೆ. ಅದನ್ನ ಎಲ್ಲಿ ಬರಿಬೇಕು? ನೀವು ಹೊರಗಡೆ ಬರೀರಿ. ಅಂಡ್ ಫಸ್ಟ್ ಸೋರ್ಸ್ ಬರಿಬೇಕು, ದೆನ್ ಡೆಸ್ಟಿನೇಷನ್. ದಿಸ್ ಇಸ್ ವಾಟ್, ದಿಸ್ ಇಸ್ ದ ವೇ ಟು ರಿಪ್ರೆಸೆಂಟ್ ದ ಫ್ಯಾಕ್ಟ್ಸ್ ಇನ್ ಪ್ರೆಡಿಕೇಟ್ ಲಾಜಿಕ್. ದೆನ್ Ravi gave a book to Sita. We have three facts, three objects here. Facts alla objects. Ravi gave a book to Sita. ಇದನ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀರಿ? Ravi gave a book to Sita. Ravi is what? One of the object we have. Book is also another object. Sita is also another object. Ravi what he is giving? Book. ಸೀತಾಗೆ ಬುಕ್ ಕೊಡ್ತಾರ ಅವರು. ಹಂಗಂದ್ರೆ ಗಿವ್ಸ್ ಅನ್ನೋದನ್ನ ಯು ಆರ್ ಟೇಕಿಂಗ್ ಇಟ್ ಆಸ್ ಎ ಪ್ರೆಡಿಕೇಟ್. ರವಿ ಈಸ್ ದ ಸೋರ್ಸ್. ವಾಟ್ he is giving? Book. To whom he is giving? Sita. With three facts, three objects, we are going to write the predicate like this. Artha aita? Okay, next, very simple fact we have. All girls are beautiful. Idu one simple fact ide anta tilkoli. All girls are beautiful. How we are going to write this? All girls ಅಂದ್ರೆ we are going to use quantifiers. ಇಲ್ಲಿ quantifier ಯೂಸ್ ಮಾಡಬೇಕು. ಯಾರಂತ ನಮ್ಗೆ ಗೊತ್ತಿಲ್ಲ. That's why you should use x to denote the ಅದೊಂದು x ಅನ್ನೋ ವೇರಿಯೇಬಲ್ ಯೂಸ್ ಮಾಡಿಕೊಂಡು ಗರ್ಲ್ಸ್ ಅಂತ ನೀವು ಡಿನೋಟ್ ಮಾಡ್ಬೋದು. ಅದ್ ಹೆಂಗ್ ಬರೀತಾರೆ? ಫಾರ್ ಆಲ್ ಎಕ್ಸ್, ಎಕ್ಸ್ ಕ್ಯಾನ್ ಬಿ ಎನಿ ಒನ್, ಎನಿ ಗರ್ಲ್. ಗರ್ಲ್ ಆಫ್ ಎಕ್ಸ್, ಆ ಎಕ್ಸ್ ಅನ್ನೋರು ಗರ್ಲ್ ಇದ್ರೆ ಡೆಫಿನೆಟ್ಲಿ ದೇ ಆರ್ ಬ್ಯೂಟಿಫುಲ್. if x is a girl, definitely then what you are saying, she is beautiful. ಹಂಗಂದ್ರೆ ಹೆಂಗ್ ಬರಿಬೇಕು? ಬ್ಯೂಟಿಫುಲ್ ಆಫ್ ಎಕ್ಸ್. ಇಲ್ಲಿ ಯಾಕೆ ಇಂಪ್ಲೈಸ್ ಯಾಕೆ ಯೂಸ್ ಮಾಡಬೇಕು? ಗರ್ಲ್ ಇದ್ರೆ ಡೆಫಿನೆಟ್ಲಿ ಬ್ಯೂಟಿಫುಲ್ ಅಂತ ನೀವು ಹೇಳಿದಿರಿ. ಆಲ್ ಗರ್ಲ್ಸ್ ಆರ್ ಬ್ಯೂಟಿಫುಲ್. ಸೀತಾ ಇಸ್ ಎ ಗರ್ಲ್.
ಸೀತಾ ಗರ್ಲ್ ಇದ್ರೆ ಡೆಫಿನೆಟ್ಲಿ ಬ್ಯೂಟಿಫುಲ್ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಇಂಪ್ಲಿಕೇಶನ್ ಯೂಸ್ ಮಾಡಲೇಬೇಕು. ಗಾಟ್ ಇಟ್? ನೆಕ್ಸ್ಟ್ ಅದರ್ ಎಕ್ಸಾಂಪಲ್ ವಿಲ್ ಟೇಕ್, ದಟ್ ಈಸ್ ದೇರ್ ಎಕ್ಸಿಸ್ಟ್ ಎ ಸ್ಟೂಡೆಂಟ್ ಹೂ ಸ್ಟಡೀಸ್ ಹಾರ್ಡ್ ಅಂತ ಇದೆ. ದೇರ್ exist a student who studies hard. There exist means what? We are using existential quantifier. ಅದಕ್ಕೊಂದು ಸಿಂಬಲ್ ನಾವು ಯೂಸ್ ಮಾಡ್ಬೋದು. ದೇರ್ ಎಕ್ಸಿಸ್ಟ್, ಒಬ್ರು ಯಾರೋ ಸ್ಟೂಡೆಂಟ್, ಅದಕ್ಕೆ ಎಕ್ಸ್ ಅಂತ ನೀವು ಇಂಡಿಕೇಟ್ ಮಾಡ್ಬೋದು. ಸ್ಟೂಡೆಂಟ್ ಅವರು ಏನ್ ಮಾಡ್ತಾರೆ, ಮತ್ತೆ ಸ್ಟಡಿನೂ ಮಾಡ್ತಾರೆ. ಒಬ್ಬರು ಸ್ಟೂಡೆಂಟ್ ಇದ್ದಾರೆ, ಒಬ್ರು ಸ್ಟೂಡೆಂಟ್ ಅದಾರೆ. ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಸ್ಟೂಡೆಂಟ್, ಅವರು ಸ್ಟಡಿನೂ ಮಾಡ್ತಾರೆ. ಎಲ್ಲ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾರೆ, ಹಿಂಗಿದ್ರೆ ಇಂಪ್ಲಿಕೇಶನ್ ಯೂಸ್ ಮಾಡಬೇಕು. ಒಬ್ರು ಯಾರೋ ಸ್ಟೂಡೆಂಟ್ ಇದ್ದಾರೆ, ಅವರು ಸ್ಟಡಿ ಮಾಡ್ತಾರೆ ಅಂದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಯೂಸ್? ಆ್ಯಂಡ್ ಆಪರೇಟರ್. ಹೆಂಗ್ ಬರಿಬೇಕಿದ್ದ? ದೇರ್ ಎಕ್ಸಿಸ್ಟ್ ಎ ಸ್ಟೂಡೆಂಟ್ ಎಕ್ಸ್. ಸ್ಟೂಡೆಂಟ್ ಅವರು ಒಬ್ಬರು ಸ್ಟೂಡೆಂಟ್ ಇದ್ರೆ ಅವರು ಮತ್ತು ಸ್ಟಡಿನೂ ಮಾಡ್ತಾರೆ ಅಂದಂಗೆ. ಸ್ಟಡೀಸ್ ಹಾರ್ಡ್ ಆಫ್ ಎಕ್ಸ್. ಗಾಟ್ ಇಟ್? ಸಿಂಪಲ್, ಅರ್ಥ ಆಯ್ತಾ? ಫಾರ್ ಆಲ್ ಅಂತ ಬಂದಾಗ ಎಲ್ಲ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾರಂದ್ರೆ ಸಂತೋಷು ಸ್ಟಡಿ ಮಾಡ್ತಾನೆ, ಹಂಗಂದ್ರೆ ನೀವು ಇಂಪ್ಲಿಕೇಶನ್ ಯೂಸ್ ಮಾಡಬೇಕು. ಬಟ್ ಇಲ್ಲಿ ಒಬ್ಬರು ಯಾರೋ ಸ್ಟೂಡೆಂಟ್ ಇದ್ದಾರೆ, ಅವ್ರು ಮತ್ತೆ ಸ್ಟಡಿನೂ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮತ್ತು ಅಂತ ನೀವು ಹೇಳುವಾಗ ಡೆಫಿನೆಟ್ಲಿ ಯು ಶುಡ್ ಯೂಸ್ ಆ್ಯಂಡ್ ಆಪರೇಟರ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್, ದೆನ್ ನೋ ಕ್ಯಾಟ್ ಕ್ಯಾನ್ ಫ್ಲೈ. ನೋ ಕ್ಯಾಟ್ ಕ್ಯಾನ್ ಫ್ಲೈ ಅಂದ್ರೆ ಏನು? ಯಾವ ಬೆಕ್ಕುನು ಹಾರಾಡುವುದಿಲ್ಲ, ಯಾವುದೂ ಇಲ್ಲ, ಯಾವ್ದು ಬೇಕಾದಿರಲಿ, ಯಾವ್ದು ವಿಲ್ ನಾಟ್ ಫ್ಲೈ ಅಂತ ಹೇಳ್ತಿದ್ದಾರೆ. ನೋ ಕ್ಯಾಟ್ ಕ್ಯಾನ್ ಫ್ಲೈ ಹಂಗಂದ್ರೆ ಒಂದು ಯಾವುದೋ ಕ್ಯಾಟ್ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಆಲ್ ಎಕ್ಸ್ ಎಲ್ಲದಕ್ಕೂ ಅಪ್ಲೈ ಮಾಡಬೇಕು. ಫಾರ್ ಆಲ್ ಎಕ್ಸ್ ಇಫ್ ಇಟ್ ಈಸ್ ಎ ಕ್ಯಾಟ್, ಅದು ಕ್ಯಾಟ್ ಇದ್ರೆ ಡೆಫಿನೆಟ್ಲಿ ಅದು ಫ್ಲೈ ಮಾಡೋದೇ ಇಲ್ಲ. ಇಲ್ಲ ಅಂತ ಹೇಳಕ್ಕೆ ವಾಟ್ ವಿ ಹ್ಯಾವ್? ನೆಗೇಷನ್. ಕ್ಯಾನ್ ಫ್ಲೈ ಆಫ್ ಎಕ್ಸ್. ಅರ್ಥ ಆಯ್ತಲ್ಲ? ನೋ ಕ್ಯಾಟ್ ಕ್ಯಾನ್ ಫ್ಲೈ ಅಂದ್ರೆ ಎಲ್ಲದಕ್ಕೂ ಅಪ್ಲೈ ಆಯ್ತಲ್ಲ ಇದು. ಯಾವ ಕ್ಯಾಟ್ ಫ್ಲೈ ಮಾಡಂಗೆ ಇಲ್ಲ ಅಂದ್ರೆ ಎಲ್ಲಾ ಕ್ಯಾಟ್ಗೂ ಇದು ಜನರಲೈಸ್ ಮಾಡಿ ಅಪ್ಲೈ ಮಾಡಬೇಕು. ಗಾಟ್ ಇಟ್? ಅದಕ್ಕೆ ನೀವೇನ್ ಮಾಡಬೇಕು? ಫಾರ್ ಆಲ್ ಎಕ್ಸ್ ಅಂತ ತಗೊಳ್ಳಿ. ಇಫ್ ಇಟ್ ಈಸ್ ಎ ಕ್ಯಾಟ್ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಫ್ಲೈ. ನಾಟ್ ಫ್ಲೈ ಅಂತ ಹೇಳಕ್ಕೆ ವಿ ಶುಡ್ ಹ್ಯಾವ್ ನೆಗೇಷನ್. ಅದಕ್ಕೆ ಹೆಂಗ್ ಬರೀತಾರೆ? ನೆಗೇಷನ್ ಆಫ್ ಕ್ಯಾನ್ ಫ್ಲೈ ಆಫ್ ಎಕ್ಸ್. ಇಫ್ ಒಂದು ಕ್ಯಾಟ್ ಯಾವುದೋ ಸ್ವೀಟಿ ಅಂತ ಕ್ಯಾಟ್ ತಗೊಳ್ಳಿ, ಸ್ವೀಟಿ ಅನ್ನೋದು ಕ್ಯಾಟ್ ಇದ್ರೆ ಡೆಫಿನೆಟ್ಲಿ ಇಟ್ ವಿಲ್ ನಾಟ್ ಫ್ಲೈ ಅಂತ ಹೇಳಿದಂಗೆ ಆಯ್ತಲ್ಲ. ದಿಸ್ ಇಸ್ ದ ವೇ ಯು ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್. ದೆನ್ some people are not rich. Some people are not rich. ಎಲ್ರು ಅಲ್ಲ, some only. Some. There exist some people. There exist ಅಂದ್ರೆ you are going to use there exist symbol. Some people. ಜನ ಇದ್ದಾರೆ, ಎಲ್ಲರೂ ಅಂತಲ್ಲ. ಅವರು ರಿಚ್ ಇಲ್ಲ, ಅವರು ಜನನೂ ಇರಬೇಕು, ಪೀಪಲ್ ಇರಬೇಕು, ಮತ್ತು ರಿಚ್ ಇಲ್ಲ ಅಂತ ಹೇಳ್ಬೇಕು ನೀವು. ಎಲ್ರೂ ರಿಚ್ ಇಲ್ಲ ಅಂದ್ರೆ ನೀವು ಯಾರು ಪೀಪಲ್ ಅದಾರೋ ಅವ್ರು ರಿಚ್ ಇಲ್ಲ ಅಂತ ತೋರಿಸ್ಕೊಡ್ಬೋದು. ಬಟ್ ಸಮ್ ಆಫ್ ದೆಮ್ ಅಷ್ಟೇ ಅವ್ರು ಹೇಳಿದ್ದಾರೆ. ದೇರ್ ಎಕ್ಸಿಸ್ಟ್ ಎಕ್ಸ್ ಇಫ್ ಅವರು ಪೀಪಲ್ ಇದ್ರೆ ಅವ್ರು ಮತ್ತು ರಿಚ್ನು ಇಲ್ಲ ಅಂತ ತೋರಿಸ್ಕೊಡ್ಬೇಕು. ಹೆಂಗ್ ಬರೀತೀರಿ? ಇಲ್ಲ ಅನ್ನೋಕ್ಕೆ ನಾಟ್ ಆಫ್ ರಿಚ್ ಆಫ್ ಎಕ್ಸ್ ಅಂತ ಈ ತರ ನೀವು ಬರಿಬಹುದು. ಗಾಟ್ ಇಟ್? ಅರ್ಥ ಆಗ್ತಾ ಇದೆಲ್ಲ? ವೆನ್ ಎವರ್ ಇಟ್ ಕಮ್ಸ್ ಇಟ್ ಅಪ್ಲೈಸ್ ಟು ಆಲ್, ದೆನ್ ಓನ್ಲಿ ಯು ಆರ್ ಯೂಸಿಂಗ್ ಇಂಪ್ಲಿಕೇಶನ್. ಇಫ್ ಇಟ್ ಈಸ್ ಅಪ್ಲೈಯಿಂಗ್ ಟು ಸಮ್ ಆರ್ ಅಟ್ ಲೀಸ್ಟ್ ಒನ್, ಅವಾಗ ನೀವು ಆ್ಯಂಡ್ ಯೂಸ್ ಮಾಡ್ತೀರಿ. ಗಾಟ್ ಇಟ್? ನೆಕ್ಸ್ಟ್ ಫ್ಯಾಕ್ಟ್ ಈಸ್, ಇಫ್ ಎ ಪರ್ಸನ್ ಈಸ್ ಎ ಫಾದರ್ ದೆನ್ ಹಿ ಈಸ್ ಎ ಮ್ಯಾನ್.
if a person is a father, then he is a man. He is a man. ಇದನ್ನ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀರಿ? ಇಫ್ ಎ ಪರ್ಸನ್ ಈಸ್ ಎ ಫಾದರ್, ಪರ್ಸನ್ ಎಲ್ರಿಗೂ ಅಪ್ಲೈ ಆಗ್ತೈತಿ ಇದು. ಎಲ್ಲರಲ್ಲಿ ಅವ್ರ ಪರ್ಸನ್ ಇದ್ರೆ, ಅವರು ಮ್ಯಾನ್, ಅವ್ರ ಫಾದರ್ ಇದ್ರೆ, ಎಲ್ಲಾ ಪರ್ಸನ್ ಅಲ್ಲಿನೂ ಅವ್ರ ಫಾದರ್ ಇದ್ರೆ ಡೆಫಿನೆಟ್ಲಿ ಹಿ ಈಸ್ ಎ ಮ್ಯಾನ್ ಅಂತ ನಾವು ತೋರಿಸ್ಕೊಡ್ಬೇಕು. ಹಂಗಂದ್ರೆ ಹೆಂಗ್ ಬರೀತೀರಿ? ಫಾರ್ ಆಲ್ ಎಕ್ಸ್, if x is a father, if x is a father, sorry, x ಅಂದ್ರೆ ಪರ್ಸನ್ is a father, ಅದನ್ನ ಹೆಂಗ್ ಬರೀತೀರಿ? ಪರ್ಸನ್ ಆಫ್ ಎಕ್ಸ್ ಅಥವಾ ಫಾದರ್ ಆಫ್ ಎಕ್ಸ್, ಡೆಫಿನೆಟ್ಲಿ he is a man, man of x. Got it? If a person is a father, then he is a man. Then the next fact is the last one. If a student studies, then he will pass. Maybe ಇಲ್ಲಿ ಪರ್ಸನ್ ಜೊತೆಗೆ ಮತ್ತು ನಾವು ಫಾದರ್ ಕೂಡ ಆ್ಯಡ್ ಮಾಡ್ಕೋಬೇಕು. ಫಾದರ್ ಆಫ್ ಎಕ್ಸ್, ಒಬ್ರು ಪರ್ಸನ್ ಇದ್ರು ಮತ್ತು ಫಾದರು ಇದ್ರೆ ಅವ್ರು ಡೆಫಿನೆಟ್ಲಿ ಹಿ ಈಸ್ ಎ ಮ್ಯಾನ್ ಅಂತ ನಾವು ಹೇಳಬೇಕಾಗಿತ್ತು. ಅದಕ್ಕೆ ನಾನು ಮತ್ತೆ ಫಾದರ್ ಅನ್ನು ಆ್ಯಡ್ ಮಾಡಿದ್ದೀನಿ. ಗಾಟ್ ಇಟ್? ಅವರು ಪರ್ಸನ್ನು ಇರಬೇಕು ಮತ್ತು ಫಾದರು ಇರಬೇಕು, ದೆನ್ ಓನ್ಲಿ ಹಿ ಈಸ್ ಎ ಮ್ಯಾನ್ ಅಂತ ಹೇಳಕ್ಕೆ ಪರ್ಸನ್ ಜೊತೆ ಫಾದರ್ ಅನ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್, ಇಫ್ ಎ ಸ್ಟೂಡೆಂಟ್ ಸ್ಟಡೀಸ್, ಅದೇ ಥರ ಇದೆ ನೋಡ್ರಿ, ಈಗ ಗೊತ್ತಾಗುತ್ತೆ ನಿಮಗೆ. ಇಫ್ ಎ ಸ್ಟೂಡೆಂಟ್ ಸ್ಟಡೀಸ್, ದೆನ್ ಹಿ ವಿಲ್ ಪಾಸ್. then he will pass. ಇದನ್ನ ಹೆಂಗ್ ಬರೀತೀರಿ? ಜಸ್ಟ್ ಅಬ್ಸರ್ವ್. ಫಾರ್ ಆಲ್ ಎಕ್ಸ್ ಎಲ್ಲರಿಗೂ ಅಪ್ಲೈ ಆಗುತ್ತೆ ಇದು. ಅವ್ರು ಯಾರೇ ಸ್ಟೂಡೆಂಟ್ ಇದ್ರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿನೂ ಅಪ್ಲೈ ಆಗುತ್ತೆ. ಫಾರ್ ಆಲ್ ಎಕ್ಸ್, ಇಫ್ ಸ್ಟೂಡೆಂಟ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಅನ್ನೋ ಸ್ಟೂಡೆಂಟ್ ಇದ್ರೆ ಮತ್ತು ಅವ್ರು ಸ್ಟಡಿನೂ ಮಾಡ್ತಿದ್ರೆ, ಸ್ಟಡೀಸ್ ಆಫ್ ಎಕ್ಸ್, then what? He will pass. X will pass. Got it? ಅರ್ಥ ಆಯ್ತಲ್ಲ? These are the some of the ways of writing predicate logic for the given facts. ನಿಮ್ಮ ಹತ್ರ ಏನಾದರೂ ಆ ಥರ ಫ್ಯಾಕ್ಟ್ಸ್ ಇದ್ರೆ you can share me. And if you are new to the channel, please subscribe and share the video. Thank you.